ನೀವು ಸಂಘ ಸಂಸ್ಥೆಗಳ ನಿಯಮದಡಿಯಲ್ಲಿ ಬೇರೆ ಯಾವುದಾದ್ರು ಸಂಘ ಅರ್ಜಿ ಹಾಕಿದ್ರೆ ನಿಮ್ಮ ಸಂಘಟನೆ ಏನಾಗಿದೆ ಅದು ರಿಜಿಸ್ಟ್ರೇಷನ್ ಕೊಡಿ ಅಂತ ಕೇಳ್ತೀರಿ. ಈ ಸುಪ್ರೀಂ ಕೋರ್ಟ್ನವರು, ಹೈಕೋರ್ಟ್ನವರು, ಡಿಸ್ಟ್ರಿಕ್ಟ್ DC ಅವರು ಕೇಳಬೇಕಲ್ವಾ? ಕೊಟ್ಟಿಲ್ಲ ಅಂದರೆ ಯಾಕೆ ನೀವು ದೇಶಭಕ್ತಿ ಹೆಸರಿನಲ್ಲಿ ಹುಡುಗರ ಕೈಗೆ ನೀವು ಲಾಠಿ ಕೊಟ್ಟು ಈ ದೇಶದಲ್ಲಿ ಮಕ್ಕಳ ಕೈಗೆ ಪೆನ್ ಕೊಡ್ರಪ್ಪ ಅಂತ ನಾವು ಹೇಳಿದ್ರೆ, ಇಲ್ಲ ನಾವು ಲಾಠಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಲಾಠಿ ಕೊಟ್ಟರೆ ಯಾವ ಸಂಸ್ಕೃತಿ ಇದು? ಇಲ್ಲ ನಮಗೆ 100 ವರ್ಷ ಆಗ್ಬಿಟ್ಟಿದೆ, ನಾವು ಪತ್ರ ಕೊಡಲ್ಲ, ನಾವು ಹಂಗೆ ಕೊಡಲ್ಲ ಅಂದರೆ ಈ ದೇಶ ಏನು ಭಯೋತ್ಪಾದಕರ ದೇಶನ, ಏನು ದಬ್ಬಾಳಿಕೆ ದೇಶನ ಇದು? ಏನು ಕಾನೂನು ವ್ಯಾಪ್ತಿ ಇಲ್ವಾ? ಏನು ಸಂವಿಧಾನ ಇಲ್ವೇ ದೇಶದಲ್ಲಿ? ಧರ್ಮದ ಹೆಸರಲ್ಲಿ, ಜಾತಿ ಹೆಸರಲ್ಲಿ, ಸಂಘಟನೆ ಹೆಸರಲ್ಲಿ ಜನಗಳ ನಡುವೆ ವಿಷಬೀಜ ಬಿತ್ತಕ್ಕಂಥ ಕೆಲಸ ಆಗಿದೆ. ಈಗಾಗಲೇ ಮೈಸೂರು, ಚಾಮರಾಜನಗರ ಭಾಗದಲ್ಲೆಲ್ಲ ಬಂದಾಗಿದೆ. ನಾವು ರೆಡಿ ಮಾಡ್ಕೊಂಡಿದ್ದೀವಿ ಸರ್. ಈಗಾಗಲೇ ನಾವು ಎಲ್ಲ ರ್ಯಾಲಿಗಳಿಗೆ ರೆಡಿ ಮಾಡ್ಕೊಂಡಿದ್ದೀವಿ, ಎಲ್ಲ ಸಂಘಟನೆಗಳು ರ್ಯಾಲಿಗೆ ರೆಡಿ ಮಾಡ್ಕೊಂಡಿದ್ದಾರೆ. ಕೋರ್ಟ್ ಅನುಮತಿ ಕೊಟ್ಟರೆ ನಮಗೂ ಕೊಡ್ತಾರೆ, ಅವರು ಕೊಟ್ಬಿಟ್ಟು ನಮಗೆ ಬಿಡಂಗಿಲ್ಲ. ಪರ್ಮಿಷನ್ ಕೊಟ್ಟಿಲ್ಲ ಅಂತಂದ್ರೆ ಅವ್ರಿಗೂ ಕೊಡೋದು ಬೇಡ, ಅವ್ರಿಗೆ ಹೆಂಗೆ ಕೊಡ್ತಾರೆ? ಎಲ್ಲ ರಾಜ್ಯನೂ ಬಿಟ್ಬಿಟ್ಟು ಯಾಕೆ ಚಿತ್ತಾಪುರಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದೀರಾ? ಏನು ಉದ್ದೇಶ ಅದು? ಅಲ್ಲಿ ಮಾದೇವಪ್ಪನ ಹತ್ರ ಕಳಿಸಿದ್ರಿ, ಟಿ ನರಸೀಪುರಕ್ಕೆ ಬಂದ್ರಿ, ಚಾಕು ಹಾಕ್ಸಿದ್ರಿ, ಕೊಲೆ ಆಯಿತು ಟಿ ನರಸೀಪುರದಲ್ಲಿ ಹೋದ ವರ್ಷ. ಯಾರ ತಲೆ ಮೇಲೆ ಹಾಕ್ಬೇಕು ಅಂತ ಮಾಡಿದ್ರಿ? ಕೊನೆಗೆ ಯಾರು ಹಾಕಿದ್ದು? ಜೈಲ್ಗೆ ಹೋದವ್ರು ಯಾರು? ಎಲ್ಲ RSS ಕಾರ್ಯಕರ್ತರು. ಗೊತ್ತಾಗಲ್ವ ಇದು ಜನಕ್ಕೆ?